ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಯ್, ಹ್ಯಾಪಿ ಮಕರ ಸಂಕ್ರಾಂತಿ. ಓಕೆ, ಸೊ ಈಗ ನಾವು ಹೊಂಟೇವಿ ಒಂದು ಡೆಸ್ಟಿನೇಷನ್ ಇದೆ, ಶಾರ್ಟ್ ರೈಡ್. ಫ್ಯಾನ್ ಬಂದು ನೋಡತ್ಲೇ ಸೆಕೆ ಆಗತ್ತ. ಎಲ್ಲ ಒಂದ್ಸಲ ಇವತ್ತ ಗುಮಿ ಹೋಗೋಣ. ಹಾಂ ನಾವು ಹೊಂಟೇವಿ ಒಂದು ಶಾರ್ಟ್ ರೈಡಿಗೆ. ಒಂದು ಬೈಕು, ಒಂದು ಕಾರ್ ತೊಗೊಂಡು ಎಲ್ಲ ಫ್ಯಾಮಿಲಿ ಸಮೇತ. ಸೊ ಸೀದಾ ಬೈಕ್ ಮೇಲೆ ಸಿಗೋಣಂತ. ಈಗ ಎಲ್ಲರೂ ಪಿಕ್ ಮಾಡೋ ಕೆಲಸ ಐತಿ. ಮೊದಲು ಟೈಮ್ ಆಗೈತಿ 12:15. ಮಠ ಮಧ್ಯಾಹ್ನದಾಗ ಬಿಡತ್ತೀವಿ. ಎದಕ್ಕಪ್ಪ ಅಂದ್ರೆ ಅಲ್ಲಿ ಹೋಗಿ ಊಟ ಮಾಡೋದೈತಿ. ಮನ್ಯಾಗ ಬುತ್ತಿ ಕಟ್ಕೊಂಡು ಕರ್ಲ ಹಂಗೆ ಹೊಂಟೇವೆಲ್ಲ. ರಾಯನಾಳಕ್ಕೆ ಹೋಗೋ ರೋಡ್ ಏನೈತಿ, ಇಲ್ಲಿ ಬಂದೇವಿ. ಇಲ್ಲಿ ಮಠ ಚಲೋ ಸಿಮೆಂಟ್ ರೋಡ್ ಇತ್ತು. ಇಲ್ಲಿಂದ ಮುಂದಿನ ರೋಡ್ ಕೆಲಸ ಚಲೋ ಆಗಿಲ್ಲ. ಪ್ಲಾಟ್ ಗಿಟ್ಟದು ಆಗತ್ತಾವ ಚಲೋ ಇಲ್ಲ. ಆಜು ಬಾಜು ಬಿಸಿಲು ಐತಿ. 31 ಡಿಗ್ರಿ, 31 ಇದ್ದಿದೆ. ಬಟ್ ಅಲ್ಲೇನೈತಿ, ಗಾಳಿ ಇರ್ತೈತಿ ಚಲೋ. ಬಟ್ ಬಿಸಿ ಗಾಳಿ ಬರತ್ತಂದು ಮತ್ತು ಅದು ಪ್ರಾಬ್ಲಮ್ ಬೇರೆ ನೋಡ್ರಿ. ಮೇಲೆ ಕಾರ ರೋಡಿಂದ ಹೈವೇ ಏನೈತಿ, ಅಲ್ಲಿ ಟಚ್ ಆಗೋಣಂತ ಫಸ್ಟ್. ಚಳಮಟ್ಟಿಗೆ ಮುಂಚೆ ರೈಡ್ ತೊಗೊಂಡ್ರೆ ಒಳ್ಳೆ ಮಸ್ತ್ ರೋಡ್ ಮಾಡ್ಯಾರ ರೀಸೆಂಟ್ಲಿ, ಒಂದು 2 ವರ್ಷದಾಗ. ನಾವು ಹೊಂಟೇವಿ ಲೊಕೇಶನ್ನಾಗ ಬೂದನಗುಡ್ಡಗೆ. ನಾ ಅದನ್ನು ಹೇಳೋದನ್ನು ಮರ್ತು ಬಿಟ್ಟಿದ್ದೆ, ವೀಡಿಯೋ ಮಾಡ್ಕೊಂಡು ಅಂದಾಗ ಇವತ್ತು ಮಸ್ತ್ ಟ್ರಾಫಿಕ್ ಸಿಗೋ ಚಾನ್ಸ್ ನಮಗೆ ಐತೆ ಅನ್ಸೋದು. ಯಾಕಂದ್ರೆ ಇಲ್ಲೇ ಆಲ್ಮೋಸ್ಟ್ ಹುಬ್ಳಿ ಅಂತ ಬರಾಗತ್ತವಪ್ಪ ಗಾಡಿ. ಅಂದ್ರೆ ಹಿಂಗೆ ಬರತ್ತವ. 63 ಪಾಸಿಂಗ್ ತುಂಬೇಡವು. ಕಾರ್ ಮೇಲೆ ಎಷ್ಟು ಮಂದಿ ಬಂದಾರ ಆಲ್ರೆಡಿ ಗೊತ್ತಿಲ್ಲ. ಕುಂದ್ರಾಕ ನೆರಳಿಗೆಲ್ಲ ಸಿಗೋ ಜಾಗ ಒಂದು ಹುಡುಕಿ ಕುಂತ್ರೆ ಸಾಕು. ಆ್ಯಂಡ್ ಕ್ಲೌಡಿ ಇರೋದ್ರಿಂದ ಸ್ವಲ್ಪ ಬಿಸಿಲು ಬರೋದು, ನೆರಳು ಬರಲು ಹಿಂಗೆ ಹಾಕ್ಕೊತ ಹೊಂಟೈತಿ. ಅಲ್ಲಿ ಮೇಲೇನು ಕಾಣತೈತಿ ಗುಡಿ, ಬೂದನಗುಡ್ಡದ. ಮಂದಿ ಕೆಳಗೊಂದಲ್ಲಿ ಹುಲಿದು ಗುಹೆ ಐತಂತ, ಅದನ್ನು ನೋಡೋಕೆ ಇಳಿದು ಬಂದಾರ. ಒಟ್ಟು ಇಫ್ ಪಾಸಿಬಲ್ ಅಲ್ಲಿ ಮಟ್ಟ ಹೋದ್ವಿ ಅಂದ್ರೆ ನಾವು ತೋರಿಸೋಣ ಅಂತ. ಸುಳ್ಳ ರಿಸ್ಕ್ ಮಾಡೋದು ಬೇಡ. ಅಲ್ಲಿ ಮಟ್ಟ ಹೋಗಿ ಎಸ್ ಗೇಟ್ ಓಪನ್ ಆಯ್ತು. A few moments later. ಇಟ್ಕೊಂಡೆ ಅಲ್ವೇ ಹಿಮಾಲಯನ್ ರಕ್ಕೆ ಕ್ಯಾ ಅಗ್ಗೆ ಬಿಚ್ಚೆ ಸೋಸ್ರಿ ಬ್ಯಾನ್ಸ್ಗೆ ನೋಡ್ರಿಪ್ಪ. ನಾವು ಹಿಮಾಲಯನ್ ತೊಗೊಂಡು ಲದ್ದಾಖ್ ಅಷ್ಟೇ ಅಲ್ಲ, ಬೂದನಗುಡ್ಡಕ್ಕೆ ಬಂದರೂ ಆಫ್ ರೋಡ್ ಮಾಡತ್ತೀವಿ. ಆಫ್ ರೋಡ್ ಹ್ಯಾಸ್ ಬೀನ್ ಡನ್ ಸಕ್ಸಸ್ಫುಲಿ. ವೆರಿ ಈಸಿ ಪೀಸಿ. Control Uday. Yes, we are here. ಇಲ್ಲೇ ನಾವು ಅಷ್ಟೇ ಕಾಣತ್ತೀವಿ. ಇದ್ದ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಮುಂದೆ ನೋಡ್ರಿ ಜನಸಾಗರ. ಬಸ್ ಸೋನು ಏನ್ ತಿನ್ನತ್ತೀರಿ ನೀವ? ಒಳ್ಳೆ ಕೊಡತ್ತೀರಿ, ನಮಸ್ಕಾರ ಮಾಡ್ರಿ. ಒಳ್ಳೆ ಟೈಮ್ ಆಗೈತಿ 4:07.
ಆ್ಯಂಡ್ ಎಲ್ಲರೂ ನಮ್ಮನ್ನು ಬಿಟ್ಟು ಮೆಟ್ಲ ಹೇಳ್ಕೊಂಡು ಕೆಳಗೆ ಹೋಗ್ಯಾರ. ನಾವು ಹೆಲ್ಮೆಟ್ಗೆ ಕ್ಯಾಮ್ರಾ ಹಾಕ್ಕೊಂಡು ಸೆಟಪ್ ಮಾಡ್ಕೊಂಡು ಇಲ್ಲಿಂದ ಬಿಡಾಕತ್ತೀವಿ. ಈಗ ರೋಡಲ್ಲಿ ಐತಿ, ಆ ಕಡೆ ಐತಿ ರೋಡ್. ಒಂದು ಸತಿ ಗುಡಿ ಚೆನ್ನಾಗಿ ಇನ್ನೊಮ್ಮೆ ನೋಡ್ಕೊಂಬಿಡ್ರಿ. ಆ್ಯಕ್ಚುಲಿ ABS ಬಂದ್ ಮಾಡಿ ಇಲ್ಲಿ ಇಳಿಸ್ಬೇಕಿತ್ತು ನಾನು ಗಾಡಿ. ನೋಡಿ ಹೋಗೋಣ ಬಂದ್ರು. ಇನ್ನೊಂದು 2 ತಾಸು ಅಂದ್ರೆ ಮಸ್ತ್ ಸನ್ಸೆಟ್ ಆಗತ್ತೆ ಆ ಕಡೆ. ಬಟ್ ಅಷ್ಟು ತನ ಸುಳ್ಳಲ್ಲಿ ನಿಲ್ಲೋದು ಬೇಡ ಅಂತೇಳಿ ಈಗ ಬಿಟ್ಟೆವಿಲ್ಲಿಂದ ಊಟದ ಕಟ್ಕೊಂಡು ಒಂದು ಅಬೌಟ್ 200 ಪೀಪಲ್ ಬಂದಾರ. ಸೊ ಈಗ ನಾವು ಸದ್ಯ ಅದೇವಿ ತೋಳಂಕೆರೆ ಕಡೆ. ಟೈಮ್ ಆಗೈತಿ 5:50. ಟೋಟಲ್ ಒಂದು ಇವತ್ತು 6 ತಾಸಿಂದ ಔಟಿಂಗ್ ಆದಂಗೆ ಆಯ್ತು. 12ರಿಂದ 6 ಗಂಟೆ ಚಾ ಕಾಫಿ ಮುಗಿಸ್ಕೊಂಡೆ ಈಗ ಇಲ್ಲಿ ಕೆಳಗೆ ಕುಂತಾಳ. ಹ್ಯಾಂಡಲ್ ನಿಲ್ಕಂಗಿಲ್ಲ ಅಷ್ಟ. ನಿಲ್ಕಂಗಿತ್ತಂದ್ರೆ ಗಾಡಿ ನಾನು ಹೊಡ್ಯಕ್ಕೆ ಅನ್ನೋ ಲೆಕ್ಕಕ್ಕೆ ಡೇಂಜರ್ ಅದಾಳಕ್ಕೆ. ಹಿಂದೆ ಒಂದು ಮಸ್ತ್ ಡುಕಾಟಿ ನಿಂತಿತ್ತು V2. ಕಣ್ಣಾಗ ಹಂಗೆ ಕೆಂಪಂದ್ರೆ ಕುಕ್ಕದಂಗೆ ಆಯ್ತು. ಒಂದು ಹೊಡೆತಕ್ಕೆ ಏನು ಮಾತಾಡ್ಬೇಕಂತ ತಿಳಿಲಿಲ್ಲ. ಆ್ಯಂಡ್ ಇವತ್ತಿನ ತೋಳಂಕೆರೆ ಐತಿ ಪೂರ್ತಿ ಫುಲ್ ಹೆವಿ ಫ್ಲೋ ಆಗ್ಬಿಟ್ಟೈತಿ. ಮಕರ ಸಂಕ್ರಾಂತಿ ಅಂಥೇಳಿ ಎಲ್ಲರ ರೀತಿ ಊಟ ಗಿಟ ಕಟ್ಕೊಂಡು ಬಂದಾರ. ನೋಡಿ ಭಾಳ ಖುಷಿ ಆಯ್ತು ನಮಗೂ. ಸಂಜೆ 4:15 ಆದರೂ ಬಿಡವಲ್ರಪ್ಪ ಬರೋದನ್ನು. ಇನ್ನೂ ಬರೋದು ಮಂದಿ ಜನಜಾತ್ರೆ. ಸೈಡ್ ತೋರಿ ಬೂದನಗುಡ್ಡದಾಗ ವ್ಲಾಗ್ ಮಾಡೋಕ್ಕಿಂತ ಜಾಸ್ತಿ ಏನೈತಿ ನಾವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದ್ರಾಗ ಇದ್ವಿ. ಫೋಟೋ ಗಿಟೋ ತಗೊಂಡು ಊಟ ಮಾಡಿದ್ಮ್ಯಾಗ ಮಸ್ತ್ ಕುಂತ ಮಾತಾಡ್ಸ್ಕೊಂಡು ಕೂತಿದ್ವಿ ಎಲ್ಲರೂ. ಕೆಳಗೆ ಹುಲಿ ಗಮಿ ಏನಿತ್ತು ಅಲ್ಲೇ ಮಸ್ತ್ ಪಾಳೆ ಹತ್ತಿತ್ತು ಮಂದಿದ. ಇವ್ರು ಯಾರು ಹೋಗಲಿಲ್ಲ, ಹೀಗಾಗಿ ನಾವು ಹೋಗಲಿಲ್ಲ. ಬಟ್ ನೀವೇ ಇಂಡಿವಿಜುವಲ್ ಆಗಿ ಬರೋಣಂತ ಬಂದು ಪೂರ್ತಿ ಹುಲಿ ಗಮ್ಯಾಗ ಹುಲಿ ಕುಂತಂಗೆ ಕುಂತ ಒಂದು ಫೋಟೋ ತಗೊಂಡು ಹಾಕೋಣಂತ. ಈಗ ಇವ್ರಿಗೆ ಮನೆಗೆ ಡ್ರಾಪ್ ಮಾಡಿ ಮುಂದಿನ ಏನಾರ ಕೆಲಸ ಸ್ವಲ್ಪ ನೋಡ್ಕೊಳ್ಳೋಣ ಅಂತ. ಸೊ ಇದೇನು ನೋಡಿದ್ರಿ ಈ ಟೈಮ್ಲಿಂದ ಈ ಟೈಮಿಗೆ ಈಗ ಟೈಮ್ ಆಗೈತಿ 12:20. ಓಕೆ, 12:20 ರಾತ್ರಿ ಎಡಿಟ್ ಮಾಡ್ಬೇಕಾರೆ ನಡಕ್ಕೆ ಒಂದು ಮೂವಿ ನೋಡಿದ್ವಿ. ಊಟ ಆಯ್ತು, ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋದು ಅದೆಲ್ಲ ಆಯ್ತು. ಇದನ್ನು ಕುಂತು ವಿಡಿಯೋ ಎಲ್ಲೇ ಮುಗಿಸೋಣಂತ. ನೆಕ್ಸ್ಟ್ ವೀಡಿಯೋದಾಗ ಸಿಗೋನು. ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸ್ತಾ ಏನು ಕಮೆಂಟ್ ಮಾಡಿರಿ. ಭಾಳ ದಿನದಲ್ಲಿ ವೀಡಿಯೋ ಮಾಡೋಕ್ಕೇನಂತ ಫ್ರೀಕ್ವೆಂಟಾಗಿ ಬರಾಗತ್ತಿಲ್ಲ ವೀಡಿಯೋ ಏನು, ಬಟ್ ಸ್ಟಿಲ್ಲ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಾಗ ಸಿಗೋನು. ಜೈ ಶ್ರೀರಾಮ್.